ಅದಕ್ಕೆ ಅದಕ್ಕೆ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು. ಅದಕ್ಕೆ ಜಗ್ಗು, ಏನು ವಿಷಯ ಹೇಳಬೇಕು ಹೇಳಪ್ಪ, ಅದೇನು ಅಂತ ಹೇಳಿ. ಅದಕ್ಕೆ ನಾನಿವತ್ತು ಆಟೋ ಶೋರೂಮ್ ಹತ್ರ ಹೋಗಿದ್ದೆ. ಡಾಕ್ಯುಮೆಂಟ್ ಇಸ್ಕೊಬರ್ಬೇಕಾಗಿತ್ತು, ಡಾಕ್ಯುಮೆಂಟು ಬಂದಿರಲಿಲ್ಲ. ಅದಕ್ಕೆ ಡಾಕ್ಯುಮೆಂಟ್ ಇಸ್ಕೊಬರೋಣ ಅಂತ ಹೋಗಿದ್ದೆ. ಅದಕ್ಕೆ ಅಲ್ಲಿ ಅವರು ಹೇಳಿದ್ರು, ಯಾರು ಗೊತ್ತಾ ನಿಮ್ಗೆ ಆಟೋ ಕೊಡಿಸಿದ್ದು, ಇದು ಖಂಡಿತವಾಗ್ಲೂ ನಿಮ್ಗೆ ಏನೋ ಲಾಟ್ರಿ ಆಗಲಿ ಏನೋ ನೀವು ಏನೋ ಲಾಟ್ರಿ ಟಿಕೆಟ್ ತೊಗೊಂಡಿರೋದ್ರಿಂದ ಏನು ಬಂದಿಲ್ಲ. ಈ ದುಡ್ಡು ಕಟ್ಟಿರೋರು ನಿಮಗೆ ಗೊತ್ತೇ ಇಲ್ಲದೆ ಇರೋ ಥರ ಒಬ್ಬರು ಕಟ್ಟಿದ್ರು, ರೀತಾ ಅಂತ ಒಬ್ಬರು ಹುಡುಗಿ ಕಟ್ಟಿದ್ರು ನಿಮ್ಮ ಹೆಸರಿಗೆ. ಅದನ್ನು ಈ ಥರ ಹೇಳ್ಬಿಡ್ರಿ ಅವರಿಗೆ, ನಾನು ಮಾಡಿರೋದು ಈ ಸಹಾಯ ಅಂತ ಅವ್ರಿಗೆ ಗೊತ್ತಾಗೋದು ಬೇಡ ಅಂತ ಹೇಳಿದರು ಅಂತ ಹೇಳಿದ್ರು. ಇವತ್ತು ಗೊತ್ತಾಯ್ತು ಅದಕ್ಕೆ ನನಗೆ ಈ ವಿಷಯ. ಅಯ್ಯೋ, ಇದು ನನಗೆ ಸಹಾಯ ಮಾಡಿರೋದು ರೀತಾ. ಅದಕ್ಕೆ ಇವತ್ತು ಅವಳು ಸಹಾಯ ಮಾಡೋದ್ರಿಂದ ನನಗೆ ಎಷ್ಟು ಅನುಕೂಲ ಆಗೈತೆ, ಎಷ್ಟು ಸಹಾಯ ಆಗೈತೆ ಅಂತ ಅವಳಿಗೆ ಗೊತ್ತಿಲ್ಲ. ಅದಕ್ಕೆ ನೋಡಿ, ಯಾರಿಗೂ ಗೊತ್ತಾಗದೆ ಇರೋ ಥರ ರೀತಾ ನನಗೆ ಎಷ್ಟು ಸಹಾಯ ಮಾಡಿದ್ದಾಳೆ. ಏನು ಹೇಳ್ತಾ ಇದೆಯಾ ಜಗ್ಗು? ಹಾಂ, ಆಟ ಕೊಡಿಸಿದ್ದು ರೀತಾನ? ಅಯ್ಯೋ, ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಅಯ್ಯೋ ಅದಕ್ಕೆ ಅವಳೇ, ಗೊತ್ತಾಗಬಾರ್ದು ಯಾರಿಗೂ. ಈಗ ಗೊತ್ತಾದರೆ ನಾನು ಬೇಡ ಅಂತ ಹೇಳ್ತೀನಲ್ಲ, ಅವಾಗ ಬರ್ತೀನಿ, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಬಂದಿದ್ಲಲ್ಲ, ನಾನು ಬೇಡ ಅನ್ನಲ್ಲ. ಅದಕ್ಕೆ ಈ ರೀತಿ ಆದರೆ ಜಗ್ಗು ಒಪ್ಕೊಳ್ತಾನೆ, ಈ ರೀತಿ ಆದರೆ ಚೆನ್ನಾಗಿರ್ತಾನೆ ಅಂತ ಹೇಳಿ ನನಗೆ ಒಳ್ಳೇದು ಮಾಡಿದಾಳೆ. ಅದಕ್ಕೆ ಇವತ್ತು ಅವಳು ನನ್ನ ಜೀವನ ಹಾಳು ಮಾಡಿದ್ಲು ಅನ್ನೋದಕ್ಕಿಂತ ನನ್ನ ಜೀವನನೂ ಇವತ್ತು ರೂಪಿಸ್ದಂಗೆ ಆಗೈತೆ ಅವಳು. ನಾನು ಏನು ಕೆಲಸನೇ ಮಾಡೋಕ್ಕಾಗ್ದಲೇ ಇರಲೇಬಾರ್ದಪ್ಪ, ಏನಪ್ಪ ಇದು ಕೆಲಸ ಹುಡ್ಕೋಕ್ಕಾಗಲ್ಲ ಅಂತ ಹೇಳಿ ತುಂಬ ಬೇಜಾರಾಗಿ, ನಾನು ಎಷ್ಟು ಬೇಜಾರಾಗಿದ್ದೆ ಅಂದರೆ ನಿಜವಾಗ್ಲೂ ನಾನು ತುಂಬ ಬೇಜಾರಾಗಿದ್ದೆ. ಇವತ್ತು ನನಗೆ ಆಟ ಕೊಡಿಸಿ ಅವಳು ನನಗೆ ಎಷ್ಟು ಹೆಲ್ಪ್ ಮಾಡಿದ್ದಾಳೆ. ನಮ್ಮ ಮನೆ ಸಾಲ ತೀರಿಸಿದ್ದೆಲ್ಲ ನಾನೇ, ನಮ್ಮ ಮನೆ ಎಲ್ಲ ಸಾಲ ತೀರಿಸ್ಕೊಂಡು ಇವತ್ತು ನಾನು ಚೆನ್ನಾಗೆ ದುಡ್ಡು ಮಾಡ್ಕೊಂಡಿದ್ದೀನಿ ಅಂದರೆ ಇದಕ್ಕೆ ಕಾರಣನೇ ರೀತಾ. ಅದಕ್ಕೆ ರೀತನ್ಗೆ ಇವಾಗ ಒಳ್ಳೆ ಬುದ್ಧಿ ಬಂದೈತೆ ಜಗ್ಗು, ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದಾಳೆ. ಅಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನ ಹತ್ರ ಎಲ್ಲ ಭಿಕ್ಷುಕರುಗಳು ಇರ್ತಾರಲ್ಲ, ಅವ್ರಿಗೆಲ್ಲ ಹೋಗಿ ಚೆನ್ನಾಗಿ ಊಟ ಹಾಕಿಸ್ತಾಳಂತೆ, ಚೆನ್ನಾಗಿ ನೋಡ್ಕೊಳ್ತಾಳಂತೆ. ಎಲ್ಲರನ್ನು ಬಡವ್ರನ್ನೆಲ್ಲ ಚೆನ್ನಾಗಿ ನೋಡ್ತಾ ಇದ್ದಾಳೆ. ಇವಾಗ ಕೆಲಸ ಇಲ್ದವ್ರಿಗೆಲ್ಲನ ಒಳ್ಳೇದು ಮಾಡ್ತಾ ಇದ್ದಾಳೆ. ನೋಡು, ಆ ಪಾತ್ರಣ್ಣನಿಗೂ ಆ ಚಿತ್ರಗೂ ಮದುವೆ ಮಾಡಿಸಿದ್ದಾಳೆ ಅವಳು. ನನಗಂತೂ ಈ ವಿಷಯ ಕೇಳ್ಬಿಟ್ಟು ತುಂಬ ಖುಷಿ ಆಯಿತು. ಅದಕ್ಕೆ ನಿಜವಾಗ್ಲೂ ರೀತಾ ನನಗೆ ಇಷ್ಟು ದಿವಸ ಗೊತ್ತಿಲ್ಲದೆ ಇರೋ ಥರ ಈ ವಿಷಯ ಮುಚ್ಚಿಟ್ಟಿದ್ದಾಳಲ್ಲ. ದೊಡ್ಡದಾಗಿ ಹೇಳ್ಕೊಂಡು ತಿರುಗಾಡ್ತಾಳೆ. ನಾನು ಅವಾಗ ಅದಕ್ಕೆ ಬೇಡ ಅಂದಿದ್ದಕ್ಕೆ ನೀನು ಸಹಾಯ ಮಾಡ್ತೀನಿ ಜಗ್ಗು ಅಂತ ಹೇಳಿ ಬಂದಿದ್ಲಲ್ಲ, ಅವಾಗ ಅದಕ್ಕೆ ನಾನು ಬೇಡ ಅಂದಿದ್ದು. ನನಗೇನಾನ ಸಹಾಯ ಮಾಡಿಬಿಟ್ರೆ ಅವಳು ಊರೆಲ್ಲ ಹೇಳ್ಕೊಂಡು ತಿರುಗಾಡ್ತಾಳೆ, ನಾನು ಜಗ್ಗುಗೆ ಆಟ ಕೊಡಿಸ್ದೆ, ನನ್ನ ಜಗ್ಗುನ ಚೆನ್ನಾಗಿ ನೋಡ್ಕೊಂಡೆ, ನಾನೇ ಅವನಿಗೆ ಸಹಾಯ ಮಾಡಿದ್ದು ಅಂತ ಹೇಳಿ ಊರೆಲ್ಲ ಹೇಳ್ಕೊಂಡು ತಿರುಗಾಡ್ತಾಳೆ ಅಂತಲೇ ನಾನು ಅವಾಗ ಬೇಡ ಅಂತ ಹೇಳಿದ್ದು. ನನಗೂ ಖುಷಿ ಆಗ್ತೈತಪ್ಪ. ನಾನು ಅವಾಗ ಹಂಗೆ ಅಂದ್ಕೊಂಡೆ, ಅವ್ಳು ಬಿಲ್ಡಪ್ ಕೊಡೋಕ್ಕೆ ಊರಾಗೆಲ್ಲನ ನಾನು ಮಾಡಿದೆ, ನಾನು ಕೊಡಿಸ್ದೆ ಅಂತ ಹೇಳ್ಕೊಂಡು ಓಡಾಡೋಕ್ಕೆ ಕೊಡ್ಸೋದಕ್ಕೆ ಬಂದಿದ್ದಾಳೆ, ಹೆಲ್ಪ್ ಮಾಡ್ತೀನಿ ಅಂತ ಬಂದವಳೆ ಅಂದ್ಕೊಂಡೆ. ಆದರೆ ಇಷ್ಟು ದಿವಸ ಗೊತ್ತಾಗದೆ ಇರೋ ಥರ ಅವಳು ಮುಚ್ಚಿಟ್ಟಿದ್ದಾಳೆ ಅಂದರೆ ನಿಜವಾಗ್ಲೂ ಅವಳು ಒಳ್ಳೆಳಾಗವಳೆ, ಒಳ್ಳೆ ಮನಸ್ಸೈತೆ ಅವಳ್ತಾಗೆ. ಯಾತಮ್ಮ ಹಿಂಗೆ ಮಾತಾಡ್ತಾ ಇದ್ದೀರಾ ಸತ್ಯ? ಅತ್ತೆ, ನಮ್ಮ ಜಗ್ಗನ್ಗೆ ಆಟ ಕೊಡಿಸಿರೋದು ಯಾರು ಗೊತ್ತಾ? ಯಾರಮ್ಮ ಆಟ ಕೊಡಿಸಿರೋದು ಯಾರು ಗೊತ್ತಾ ಅಂದರೆ, ಆಟ ಇನ್ನೇನು ಲಾಟ್ರಿ ತಗೊಂಡಿದ್ದ, ಲಾಟ್ರಿ ಬಂದೈತೆ ಆಟ. ಅತ್ತೆ, ಆಟ ಕೊಡಿಸಿರೋದು ರೀತಾ ಕಣತ್ತೆ, ಅದು ಯಾವುದು ಲಾಟ್ರಿ ಹೊಡೆದಿರೋದಲ್ಲ, ಏನಲ್ಲ. ಅವಳು ಹೋಗ್ಬಿಟ್ಟು ದುಡ್ಡೆಲ್ಲ ಕಟ್ಟಿ ಶೋರೂಮ್ನವ್ರಿಗೆ ಈ ಥರ ಹೇಳ್ರಿ ಅಂತ ಹೇಳಿ ಅಲ್ಲಿ ಯಾರಿಗೋ ಹೇಳಿ ಕಳಿಸಿ ಈ ಥರ ಮಾಡಿದಾಳೆ. ಅಲ್ಲ, ಇಷ್ಟು ದಿವಸ ಆದ್ರೂ ಗೊತ್ತಾಗದೆ ಇರೋ ಥರ ಅವಳು ಇದ್ದಾಳೆ ಅಂತಂದರೆ ನಾನು ದೊಡ್ಡದಾಗಿ ಹೇಳ್ಕೊತಾಳೆ ಊರಾಗೆಲ್ಲನ ಅಂತ ಅಂದ್ಕೊಂಡಿದ್ದೆ ಕಣತ್ತೆ. ಆದರೆ ಅವಳು ಹೇಳ್ಕೊಂಡಿಲ್ಲ. ಆಟ ಕೊಡಿಸಿರೋದ್ರಿಂದನ ಹೆಂಗೋ ಜಗ್ಗು ದುಡ್ದು ನಮ್ಮ ಮನೆ ಸಾಲನೆಲ್ಲ ತೀರಿಸ್ತಾ, ಹೆಂಗೋ ನಾವು ಇವಾಗ ಒಂದು ಸ್ವಲ್ಪನ ದುಡ್ಡು ಮಾಡಿಕೊಂಡು ಚೆನ್ನಾಗಿದ್ದೀವಿ. ನಮ್ಮ ಮನೆ ಇವತ್ತು ಒಳ್ಳೇದು, ನಮ್ಮ ಮನೆಗೆ ಒಳ್ಳೇದಾಗೆ. ಇವಾಗ ನಮ್ಮ ಮನೆ ಹಾಳಾಗೋಗಿದ್ದೇನೆ ಅವಳಿಂದ, ಇವಾಗ ನಮ್ಮ ಮನೆ ಉದ್ಧಾರ ಆಯಿತು ಅವಳಿಂದಲೇ. ಹೆಂಗೋ ನಮ್ಮ ಮನೆಯವ್ರಿಗೂ ಕೆಲಸ ಇರಲಿಲ್ಲ, ಅವ್ರಿಗೂ ಪಾಪ ಹುಷಾರಿರಲಿಲ್ಲ, ಅವರು ಕೆಲಸಕ್ಕೆ ಹೋಗ್ತಿರ್ಲಿಲ್ಲ. ನಾನು ಒಬ್ಬರು ದುಡ್ಡು ಏನು ಮಾಡಬೇಕಾಗಿತ್ತು? ಜಗ್ಗು ಆಟ ಇರೋದಕ್ಕೆ ಚೆನ್ನಾಗಿ ದುಡ್ಕೊಂಬಂದ, ಚೆನ್ನಾಗಿ ಸಾಲ ಎಲ್ಲ ತೀರಿಸಿವಿ, ಸ್ವಲ್ಪ ದುಡ್ಡು ಮಾಡ್ಕೊಂಡ್ವಿ. ಹೌದೇನು ರೀತಾನೆ ಕೊಡಿಸಿರೋದು? ಅಲ್ಲ ನೋಡಿ, ಆತವು ಹೇಳಿಲ್ಲ. ನಾನು ಅಲ್ಲಾಸಿ ಹೋಗ್ತಿದ್ನಲ್ಲ, ಅಲ್ಲ ನಾನು ಇವಳೇನ ಹಂಗೇನ ನಮಗೆ ಸಹಾಯ ಮಾಡಿದರೆ ದೊಡ್ಡದಾಗಿ ಹೇಳ್ತಾಳೆ ಅಂತ ಅಂದ್ಕೊಂಡಿದ್ದೆ. ಅಲ್ಲಾಸಿನೂ ಹೋಗ್ತಿದ್ನಲ್ಲ, ಎಷ್ಟು ಸತಿ ನೋಡಿದ್ರು ಅದೇ ನಾವು ಮಾತಾಡ್ಸೋಕೆ ಬರೋಳು. ಆದರೆ ಇವತ್ತೆ ಏನಂಬುತ್ತೋ ಏನೋ ಅಂತ ಹೇಳಿ ಸುಮ್ಮನಿರೋಳು, ಮಾತಾಡಿಸ್ಬೇಕು ಅಂತ ಅಂದ್ಕೊಳ್ಳೋಳು, ಎದ್ರುಕೊಂಡು ಸುಮ್ಮನಾಗೋಳು ಪಾಪ. ನೋಡು, ನಮಗೆ ಎಷ್ಟು ಸಹಾಯ ಮಾಡಿದ್ದಾಳೆ. ಇವತ್ತು ನಮ್ಮ ಜಗ್ಗು ಆಟ ಓಡಿಸೋದ್ರಿಂದ, ಆಟದಲ್ಲಿ ದುಡಿಯೋದ್ರಿಂದನೇ ಇವತ್ತು ನಮ್ಮ ಮನೆ ಉಳ್ಕೊಂಡೈತೆ. ಇಲ್ಲಾಂದ್ರೆ ಪಾಪ ನನ್ನ ಮಗಗೆ ಹುಷಾರಿಲ್ಲ, ಅವನಿಗೂ ಎಷ್ಟು ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಎಷ್ಟು ದುಡ್ಡು. ಇವತ್ತು ಆಟ ಇರೋದ್ರಿಂದ ನಮ್ಗೆ ಎಷ್ಟು ಸಹಾಯ ಆಗೈತೆ. ಇವತ್ತು ರೀತಾ ಆಟ ಕೊಡಿಸಿರೋದ್ರಿಂದ ನಮ್ಗೆ ಒಳ್ಳೇದಾಗೈತೆ ಕಣೆ. ಇವತ್ತು ನೆನೆಸ್ಕೊಂತಾ ಇದ್ದೀವಲ್ಲ ರೀತನ್ನ, ಹಿಂಗೆ ಬೈಕೊಂತಾ ಇದ್ವಿ, ಇವತ್ತು ನೆನೆಸ್ಕೊಂತಾ ಇದ್ದೀವಿ. ಹ್ಞೂನತ್ತೆ, ಇವಾಗ ಒಳ್ಳೆ ಬುದ್ಧಿ ಬಂದೈತೆ. ಅವಳಿಗೆ ಇದ್ದಕ್ಕಿದ್ದಂಗೆ ಹಂಗೆ ಆಗೋದಕ್ಕೆ ಕಾರಣ ಏನತ್ತೆ? ಏನಾದರೂ ದುಡ್ಡು ಗಿಟ್ಟು ಸಿಕ್ಕೈತೆ ಅವಳಿಗೆ? ಅದೇನೋ ಅಮ್ಮ, ಅದೇನೇನು ಸಿಕ್ಕೈತೋ ಏನೋ ಗೊತ್ತಿಲ್ಲ. ಆದರೆ ಅವಳು ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾಳೆ ಕಣೆ. ಯಾರಿಗಾನ ಆಗಲಿ ಅವಳು
ಈಗ ಯಾರಿಗಾನ ಊಟ ಇಲ್ದಾರ ಕರ್ಕೊಂಡೋಗಿ ಊಟಕ್ಕೆ ಇಕ್ತಾಳೆ, ಚೆನ್ನಾಗೆಲ್ಲರನ್ನು ನೋಡ್ಕೊಂತಾಳೆ ಎಲ್ಲನ. ಎಲ್ಲರೂ ಊರಾಗೆಲ್ಲ ಹಂಗೆ ಮಾತಾಡ್ತಾರಪ್ಪ. ಅಲ್ಲ ಅವಾಗ ನೋಡಿದ್ರೆ ದುಡ್ಡು ದುಡ್ಡು ಅಂಬಳು, ದುಡ್ಡು ಅಂಬದಕ್ಕೋಸ್ಕರ ನಾವು ಹೋಗಿ ಜಗ್ಗುಗೆ ಡೈವರ್ಸ್ ಕೊಟ್ಟು ಬಂಟಿನ ಮದುವೆ ಆದ್ಲು ಅಂತ ಮಾತಾಡೋರು ಅವಾಗೆಲ್ಲನ. ಇವಾಗ ಒಳ್ಳೆ ಊರಾಗೆಲ್ಲನ ಅಯ್ಯೋ ನೋಡು ಆ ಹುಡುಗಿ ಇದಾದ್ರೂ ಇವತ್ತೆಂಥ ಒಳ್ಳೆ ಕೆಲಸ ಮಾಡ್ತಾಯಿದ್ದಿ, ದುಡ್ಡ ಬಚ್ಚಿಕೊಂಡು ಸುಮ್ಮನೆ ಆಗ್ಬೋದಾಗಿತ್ತು ಅಂತಾರೆ. ಸಿಕ್ತಿರೋ ದುಡ್ಡನೇ, ಅದಕ್ಕೇ ಎಲ್ಲರಿಗೂ ಅವಳು ಸಹಾಯ ಮಾಡೋಣ ಅಂತ. ಹೆಂಗೆ ಅವಳ್ತಾಗ ಅಷ್ಟು ಒಳ್ಳೆ ಮನಸ್ಸಾದ್ರೂ ಐತಲ್ಲ. ಅವಾಗ ಇನ್ನೊಬ್ರು ಯಾರನ್ನಾಗಿದ್ರೆ ಬಿಡು ಸಿಕ್ಕಿರೋದು ನಾನು ಯಾಕೆ ಬೇರೆಯವ್ರಿಗೆ ಕೊಡೋಣ, ನಾನು ಯಾಕೆ ಇದು ಮಾಡೋಣ, ಅವನಿಗೆ ಡೈವರ್ಸ್ ಕೊಟ್ಟು ಬಂದಿದ್ದೀನಿ, ಇನ್ಯಾಕೆ ಅವನಿಗೆ ಸಹಾಯ ಮಾಡೋಣ ಅಂಬರು. ಅವಳದು ಒಳ್ಳೆ ಮನಸ್ಸೇ ಅನಿಸುತ್ತೆ ನನಗೇನಾನ. ಒಳ್ಳೆ ಮನಸ್ಸಿರೋದಕ್ಕೆ ಒಳ್ಳೇದು ಮಾಡಿದ್ದಾಳೆ. ಇವತ್ತು ನಮ್ಗೆ ಆಟ ಇರೋದಕ್ಕೆ ನಮ್ಮ ಮನೇನ ಉದ್ಧಾರ ಆಗೈತೆ ಅಂತ ಅನ್ಕೋಬೋದು. ಏನು ಹಿಂಗೆ ಮಾತಾಡ್ತೀರಾ ನೀವು? ರೀ ನಮ್ಮ ಜಗ್ಗನಿಗೆ ಆಟ ಕೊಡ್ಸಿರೋದು ರೀತಾ ಕಣ್ರಿ. ರೀತಾ ಹೋಗಿ ಶೋರೂಮಿಗೆ ಕಟ್ಬಿಟ್ಟು ಹಿಂಗೆ ಹಿಂಗೆ ಈ ಥರ ಮಾಡ್ರಿ ಅಂತ ಹೇಳಿ ಮಾಡಿಸಿರೋದು ರೀತಾ. ಇವಾಗ ಗೊತ್ತಾಗೈತೆ, ಡಾಕ್ಯುಮೆಂಟ್ಸ್ ಇಸ್ಕೊಬರೋಕೆ ಹೋಗಿದ್ದಂತೆ. ಅವಾಗ ಅಲ್ಲಿ ಯಾರೋ ಹೇಳಿದ್ರಂತೆ, ಹಿಂಗೆ ಒಬ್ಬರು ಯಾರೋ ರೀತಾ ಅನ್ನೋರು ಬಂದು ಈ ಥರ ಕಟ್ಟಿಬಿಟ್ರು ಅಂತ ಹೇಳಿ. ಇವನೇನೋ ಲಾಟ್ರಿ ಹೊಡೆದಿರೋದಂತೆ ಯಾರ ಹತ್ರ ಹೇಳ್ತಿದ್ರಂತೆ. ಹಂಗೆಲ್ಲ ಏನು ಸುಮ್ಮನೆ ಏನು ತಿಳ್ಕೊಬೇಡಿ, ಹಂಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ಹೇಳಿದ್ಕೆ ಅವಾಗ ಹೇಳಿರಂತೆ. ಹಿಂಗೆ ರೀತಾ ಅನ್ನೋ ಹುಡುಗಿ ಕೊಡ್ಸಿದ್ದು ನಿಮಗೆ ಆಟನ ಅಂತ. ನನಗಂತೂ ಈ ವಿಷಯ ಕೇಳಿ ತುಂಬ ಖುಷಿ ಆಯಿತು. ಅವತ್ತು ನನ್ನ ಜೀವನ ಹಾಳಾಗಿತ್ತು ರೀತನಿಂದನ, ಇವತ್ತು ಉದ್ಧಾರ ಆಗೈತೆ, ನನ್ನ ಜೀವನ ಚೆನ್ನಾಗೈತೆ ಅಂತಂದರೆ ಇವತ್ತು ನಾನು ಚೆನ್ನಾಗಿರೋದಕ್ಕೆ ಕಾರಣ ರೀತನೇ. ಮತ್ತೆ ಏನು ಮಾಡಲಿ, ಸಂಘದಲ್ಲಿ ಬೇರೆ ಎಷ್ಟೊಂದು ಸಾಲ ಮಾಡಿದ್ವಿ. ನಿಮ್ಮಣ್ಣನಿಗೆ ಬೇರೆ ಹುಷಾರಿಲ್ದಂಗೆ ಆಯ್ತು, ಹಾಸ್ಪಿಟ್ಲಿಗೆ ಬೇರೆ ಖರ್ಚು. ನೀನು ಆಟ ತಗೊಂಡು ದುಡಿಲಿಲ್ಲ ಅಂತಂದರೆ ಆಗ್ತಾ ಇರಲಿಲ್ಲ. ಇವತ್ತು ನಮ್ಮ ಮನೆ ಪರಿಸ್ಥಿತಿ ಹಿಂಗಿರೋದಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲಾರನ್ನೂ ನಿಮ್ಮ ಸಾಲ ಮಾಡಿಕೊಂಡು ಎಲ್ಲರ ಹತ್ರ ಮಾತು ಕೇಳಬೇಕಾಗಿತ್ತು. ನೀನು ದುಡಿಲಿಲ್ಲ ಅಂದರೆ ಜಗ್ಗು. ಇವತ್ತು ನಿಜವಾಗ್ಲೂ ರೀತನಿಂದ ಒಳ್ಳೇದಾಗೈತೆ, ನಮಗೆ ನೆನೆಸ್ಕೋಬೇಕು. ಹೋಗಿ ಹೇಳು ಹಂಗಂತ, ರೀತಾ ನೀನು ಈ ಥರ ಮಾಡಿಬಿಟ್ಟಿದ್ಯಾ, ನನಗೆ ಗೊತ್ತಾಗಲಿಲ್ಲ ಕಣೆ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬಾ ಹೋಗಿ. ಹಂಗ ಬಿಡು. ಅಲ್ಲ ಅವಳು ಇವನ ಜೀವನ ಹಾಳು ಮಾಡಿದ್ಕೂ ಇವತ್ತು ಆಟ ಕೊಡಿಸಿ ನಮಗೆ ಒಳ್ಳೇದು ಮಾಡ್ಯದಳತ್ತ. ಇದ್ರಾಗ ನಾನು ನೆನೆಸ್ಕೋಬೇಕಷ್ಟೇ ಅವಳನ್ನ. ಇಷ್ಟು ಒಳ್ಳೆ ಕೆಲಸ ಮಾಡ್ತಾಳ ಆ ಹುಡುಗಿ? ನನಗೇನೋ ನಂಬೋದಕ್ಕೆ ಆಗ್ತಾ ಇಲ್ಲಪ್ಪ. ಇಲ್ಲ ಕಣ್ರಿ, ಮಾಡ್ತಾಳೆ. ಇವಾಗ ಅವಳಿಗೆ ಯಾವುದೋ ದುಡ್ಡು ಸಿಕ್ಕೈತಂತೆ, ಅದನ್ನ ಇಟ್ಕೊಂಬಕ್ಕೆ ಹೋಗಲ್ಲ. ಎಲ್ಲ ಬಡವ್ರ ಬಗ್ರಿಗೆಲ್ಲ ಸಹಾಯ ಮಾಡ್ತಾಳೆ. ಅನಾಥಾಶ್ರಮಕ್ಕೆಲ್ಲನ ಎಷ್ಟೊಂದು ದುಡ್ಡು, ಅನಾಥ ಮಕ್ಕಳಿಗೆಲ್ಲನ ಬಟ್ಟೆಗಳು ಎಲ್ಲ ಮತ್ತು ರೇಷನ್ನು ಎಲ್ಲ ಕೊಟ್ಟು ಬಂದಿದ್ದಾಳಂತೆ. ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆಲ್ಲನ ನೋಡಮ್ಮ ಎಷ್ಟು ಸಹಾಯ ಮಾಡ್ಯವಳೆ. ಅಲ್ಲೇ ನಮ್ಮೂರಿನ ಗೌಡ್ರು ಸುಮ್ಮನೆ ಅವಾಗ ಇಲ್ಲದ್ದೆಲ್ಲನ ಹೇಳಿ ಊರಾಗೆ ಯೋಟೊಂದು ದುಡ್ಡು ಅಕ್ಕಿ ಬೇಳೆ ಎಲ್ಲ ತಗೊಂಡು ಮಾರ್ಕೊಂಬಕ್ಕೆ ಎಷ್ಟು ಇವಳೆಲ್ಲ ಸುಳ್ಳು ಹೇಳಿದ್ರು ಅಲ್ಲ. ನೋಡು, ಇವ್ರು ಸುಳ್ಳು ಹೇಳಿದ್ರು, ಇವಳು ಒಳ್ಳೇದು ಮಾಡ್ತಾ ಇದ್ದಾಳೆ. ಹೆಂಗೋ ನಾನು ಜಗ್ಗು ಹೋಗಿ ಬರ್ತೀವಿ, ಹೋಗಿ ಮಾತಾಡಿಸಿ ರೀತಿನ್ಗೆ ಹೇಳಿ ಬರ್ತೀವಿ. ರೀತಾ ನಿನ್ನಿಂದ ಸಹಾಯ ಆಯ್ತು ಕಣಮ್ಮ, ನೀನು ಮಾಡಿದ್ಯಾ, ನೀನು ಕೊಡ್ಸಿದ್ಯಾ ಅನ್ನೋದು ಗೊತ್ತಾಯ್ತು ಅಂತ ಹೇಳ್ತೀವಿ ಹೋಗಿ. ಅವಳು ಮಾಡಿರೋದು ನಮಗೆ ಗೊತ್ತಾಗೈತೆ ಅಂತ ಗೊತ್ತಾಗ್ಲೇಳು. ಸುಮ್ಮನೆ ಯಾಕೆ ಹೇಳಕ್ಕೆ ಹೋಗ್ತೀಯ? ಸುಮ್ಮನೆ ಅತ್ತ. ಇವಾಗ ನಮ್ಮ ಜಗ್ಗು ಜೀವನ ಹಾಳಾಗಿದ್ದು ಆ ರೀತಿನಿಂದಲೇ. ಹೆಂಗ ಕೊಡ್ಸೋ ಇದ್ದಾಳೆ ಅದಕ್ಕೆ ಸುಮ್ಮನಿರ್ರಿ, ಅದನ್ನೆಲ್ಲ ಏನು ಹೇಳಕ್ಕೆ ಹೋಗ್ತೀರಾ? ಹಂಗಲ್ಲ ಅಣ್ಣ, ಇವತ್ತು ನಮ್ಮ ಮನೆ ಪರಿಸ್ಥಿತಿ ಹಿಂಗೈತೆ. ಇವತ್ತು ನಾನು ಆಟ ಓಡಿಸಿ ದುಡಿಲಿಲ್ಲ, ಚೆನ್ನಾಗೆ ದುಡಿಲಿಲ್ಲ ಅಂದರೆ ಆಗ್ತಾ ಇರಲಿಲ್ಲ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತೈತಿ. ಅಲ್ಲ ಅವಳು ನನ್ನ ಅಣ್ಣ, ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಅವಳು ನನಗೆ ಯಾಕೆ ಸಹಾಯ ಮಾಡೋದಕ್ಕೆ ಬರ್ತಾಳೆ ಅಂತಂದರೆ, ಈಗ ನಾನು ಡೈವರ್ಸ್ ಕೊಟ್ಟರು ನಾನು ಹಿಂಗೆ ಅವನಿಗೆ ಹಿಂಗೆ ಮಾಡಿದೆ, ಹಿಂಗೆ ಸಹಾಯ ಮಾಡಿದೆ ಅಂತ ಊರಲ್ಲೆಲ್ಲ ಹೇಳ್ಕೊಂಡು ಬಿಲ್ಡಪ್ ಕೊಡ್ತಾಳೆ ಅನ್ನೋದಕ್ಕೋಸ್ಕರ ನಾನು ಬೇಡ ಅಂದೆ. ಆದರೆ ಇಷ್ಟು ದಿವಸ ಆದ್ರೂ ಅವಳಿಂದಲೂ ಈ ವಿಷಯ ಬಾಯಿ ಬಿಟ್ಟಿಲ್ಲ. ಮತ್ತು ಅಲ್ಲೂ ಅವರು ಹಂಗೆ ಹೇಳಿದ್ರು, ಅಣ್ಣ ಅವಕ್ಕ ಕೈಯಗಳದ್ದು ಅಷ್ಟೊಂದು ದುಡ್ಡು ಕಟ್ಟಿ ನಿಮಗೆ ಆಟ ಕೊಡಿಸಿ ಈ ವಿಷಯ ನಾನು ಕೊಡಿಸಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿದಾರಲ್ಲ ಅಣ್ಣ. ಏನಿರ್ಬೋದಣ್ಣ, ಅವ್ರು ಯಾಕೆ ನಿಮಗೆ ಹಿಂಗೆ ಮಾಡಿದ್ರು ಅಂತ ಹೇಳಿ ಎಲ್ಲ ಕೇಳಿದ್ರು. ನನಗೆ ಅವಾಗ ಹಂಗೆ ಅನ್ನಿಸ್ತು. ಈ ರೀತಿ ಇಷ್ಟು ದಿವಸ ಆದರೂ ಗೊತ್ತಾಗ್ದಂಗೆ ಯಾರಿಗೂ ಒಬ್ರ ಹತ್ರ ಊರಾಗಳು ಒಬ್ರ ಹತ್ರನೂ ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಅವಾಗ ನನಗೆ ಚೆನ್ನಾಗಿ ಅರ್ಥ ಆಯಿತು. ಒಳ್ಳೆ ಮನಸ್ಸು, ಒಳ್ಳೆ ಬುದ್ಧಿ ಬಂದೈತೆ, ಒಳ್ಳೆ ಮನಸ್ಸೈತೆ, ಏನೋ ಅನಿವಾರ್ಯ ಆಯಿತು, ಏನೋ ಬಂಟಿ ಮೇಲೆ ಅವಾಗ ಏನೋ ಆಕರ್ಷಣೆ ಹೋಗ್ಬಿಟ್ಟು ಲವ್ ಮಾಡಿ ಮದುವೆ ಆದ್ಲು, ಏನೋ ಒಟ್ಟಿನಲ್ಲಿ ಚೆನ್ನಾಗಿರಮ್ಮ ಆಗಿದೆಯಾ. ಇವತ್ತು ನೀನು ನನಗೆ ಈಗ ನನ್ನ ಜೀವನನೂ ಹಾಳಾಗಿತ್ತು, ಇವತ್ತು ನೀನು ಆಟ ಕೊಡಿಸಿ ಇದು ಮಾಡಿದ್ಯಾ, ನಾನು ಒಂದು ಹುಡುಗಿನ ನೋಡಿ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಬರ್ತೀನಿ ಅಷ್ಟೇ. ನಾವಿನ್ನೇನು ಮಾತಾಡೋಕ್ಕೆ ಹೋಗಲ್ಲ. ಇವತ್ತು ನೆನೆಸ್ಕೋಬೇಕು, ಅವರಿಂದ ಸಹಾಯ ಆಗೈತೆ ಅಂದ್ರೆ ನಿಮ್ಮಿಂದ ಸಹಾಯ ಆಗೈತೆ ನಮಗೆ ಅಂತ ಹೇಳಿ ನೆನೆಸ್ಕೋಬೇಕು. ನಿಜವಾಗ್ಲೂ ನೆನೆಸ್ಕೊಂಡ್ರೇನೆ ಇವತ್ತು ನಡಿ ಹೋಗಿ ಹೇಳಿ ಬರೋಣ, ಹಿಂಗೆ ನಿನ್ನಿಂದ ಒಳ್ಳೇದಾಯ್ತು ಕಣ ಮರೀತಾ ಅಂತ ಹೇಳಿ. ರೀತನ್ ಇವತ್ತು ನೆನೆಸ್ಕೊತಾ ಇದ್ದರೆ ಅವಳು ಮಾಡಿರೋ ಸಹಾಯಕ್ಕೆ ನನಗೆ ತುಂಬ ಖುಷಿ ಆಗ್ತೈತೆ. ಅವತ್ತು ಅವಳಿಂದ ನನ್ನ ಜೀವನ ಹಾಳಾಗಿತ್ತು. ಇವತ್ತು ನನ್ನ ಜೀವನ ಹಿಂಗೈತೆ ಅಂತಂದರೆ ಅದಕ್ಕೆ ರೀತಾನೇ ಕಾರಣ. ನನಗೇನು ಕೆಲಸ ಇರಲಿಲ್ಲ, ಏನಿರಲಿಲ್ಲ. ಹಿಂಗೆ ಈ ಥರ ಲಾಟ್ರಿ ಬಂದೈತೆ ಅಂತ ಹೇಳಿ ನನಗೆ ಆಟ ಕೊಡಿಸ್ದಾಗಿಂದ ನನಗೆ ತುಂಬ ಚೆನ್ನಾಗಿ ಆಗೈತೆ. ತುಂಬ ಚೆನ್ನಾಗಿ ನಾನು ಆಟ ಓಡಿಸಿ ತುಂಬ ಚೆನ್ನಾಗಿ ದುಡಿದಿದ್ದೀನಿ. ನಮ್ಮ ಅಣ್ಣನಿಗೂ ತುಂಬ ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆ ಬೇರೆ ದುಡ್ಡು ಇಕ್ಕಿದ್ವಿ.
ಮಸ್ತ್ ಸಾಲ ಮಾಡ್ಕೊಂಡಿದ್ವಿ, ಎಲ್ಲ ಸಾಲ ತೀರಿಸ್ತವನು ನಾನೇ ಆಟೋದಲ್ಲಿ ದುಡಿದು. ಅದಕ್ಕೇ ಹೆಂಗೆ ಗೊತ್ತಾ, ಒಳ್ಳೇದಾಗೈತೆ. ಪ್ರೀತ ನಮಗೆ ಎಷ್ಟು ಸಹಾಯ ಮಾಡಿದ್ದಾಳೆ ನೋಡಿ, ನನಗಂತೂ ತುಂಬ ಖುಷಿ ಆಯಿತು. ಹೋಗಿ ಅವಳಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಬರ್ತೀವಿ ಹೋಗಿ. ಅವಳು ಹೇಳಿಲ್ಲ ಯಾರ ಹತ್ರನೂ ಹೇಳಿಲ್ಲ. ಇವತ್ತು ನಾನು ಅಲ್ಲಿಗೆ ಹೋಗೋದಕ್ಕೆ ಈ ವಿಷಯ ಗೊತ್ತಾಯಿತು. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.